ಇಲ್ಲಿ ಎಲ್ಲರೂ ಸಹ ತಿಳ್ಕೊಳ್ಬೇಕಂತಹ ಒಂದು ವಿಷಯ, ನಮ್ಮ ಸನಾತನ ಧರ್ಮದಲ್ಲಿ ಭಗವಂತ ಒಬ್ಬನೇ ಇರುವುದು. ಭಗವಂತನು ದೇವರುಗಳು ತುಂಬ ಜನ ಇಲ್ಲ. ಕೆಲವರಿಗೆ ಒಂದು ಪ್ರಶ್ನೆ ಬರುತ್ತೆ, ನೀವು ದೇವರ ಆರಾಧನೆ ಮಾಡಿ ಅಂತ ಹೇಳಿದ ತಕ್ಷಣ ಯಾವ ದೇವರ ಆರಾಧನೆ ಮಾಡಬೇಕು? ಈ ದೇವರ ಆರಾಧನೆ ಮಾಡಬೇಕಾ, ಆ ದೇವರ ಆರಾಧನೆ ಮಾಡಬೇಕಾ? ಇವ್ರಿಗೆ ಮಾಡಿ ಅವ್ರಿಗೆ ಬಿಟ್ಟರೆ ಅದರಿಂದ ಏನಾದರೂ ಸಮಸ್ಯೆ ಆಗುತ್ತೇನೋ, ಅವ್ರಿಗೆ ಮಾಡಿ ಇವ್ರಿಗೆ ಬಿಟ್ಟರೆ ಇವ್ರಿಗೆ ಕೋಪ ಬರುತ್ತೆ. ಇದಕ್ಕೆಲ್ಲ ಹೇಗೆ ಮಾಡುವುದು? ನಾವು ಯಾವ ದೇವರ ಆರಾಧನೆ ಮಾಡಬೇಕು, ಯಾವ ದೇವರನ್ನು ಬಿಡಬೇಕು ಅಂತ ಹೀಗೆಲ್ಲ ಕೆಲವರಿಗೆ ಪ್ರಶ್ನೆಗಳು ಬರ್ತಾ ಇರುತ್ತೆ. ಬೇರೆಯವರು ಹಾಗೆ ಹೇಳುವುದೂ ಉಂಟು. ಏನು ನಮ್ಮ ಧರ್ಮವನ್ನು ಕುರಿತು ಬೇರೆಯವರು ಹಾಗೆ ಹೇಳ್ತಿರ್ತಾರೆ, ನೋಡಿ ನಮ್ಮ ಧರ್ಮದಲ್ಲಾದರೆ ಇರೋನೊಬ್ಬನೇ ಭಗವಂತ, ನಿಮ್ಮ ಧರ್ಮದಲ್ಲಾದರೆ ಹಾಗಲ್ಲ, ರಾಮ, ಕೃಷ್ಣ, ಶಿವ, ವಿಷ್ಣು, ದೇವಿ, ಗಣಪತಿ ಹೀಗೆಲ್ಲ ತುಂಬ ಜನ ಇದ್ದಾರಲ್ವ, ನೀವು ಯಾರಿಗೆ ಮಾಡ್ತೀರಿ, ಯಾರಿಗೆ ಬಿಡ್ತೀರಿ ಅಂತ ಹೀಗೆಲ್ಲ ಕೆಲವರೆಲ್ಲ ಕೇಳ್ತಾ ಇರ್ತಾರೆ. ಆದರೆ ಶಂಕರಾಚಾರ್ಯರು ಆವಾಗಲೇ ಹೇಳಿದರು, ಇದೆಲ್ಲವೂ ಸಹ ಒಬ್ಬನೇ ಪರಮಾತ್ಮನ ಅನೇಕ ರೂಪಗಳು, ಅನೇಕ ಹೆಸರುಗಳು. ವಾಸ್ತವವಾಗಿ ಭಗವಂತ ಒಬ್ಬನೇ. ಆ ಒಬ್ಬ ಭಗವಂತ ಅನೇಕ ವಿಧವಾದಂತಹ ಸಂದರ್ಭಗಳಲ್ಲಿ, ಬೇರೆ ಬೇರೆ ರೀತಿಯಾದಂತಹ ಸಂದರ್ಭಗಳಲ್ಲಿ ಭಕ್ತರಿಗೆ ಅನುಗ್ರಹವನ್ನು ಮಾಡಲಿಕ್ಕೋಸ್ಕರ ಬೇರೆ ಬೇರೆ ರೂಪಗಳನ್ನು, ಬೇರೆ ಬೇರೆ ಹೆಸರುಗಳನ್ನು ಧರಿಸಿ ನಮ್ಮ ಮುಂದಕ್ಕೆ ಬಂದಿದ್ದಾನೆ. ಅಂದರೆ ಉದಾಹರಣೆಗೆ ರಾವಣನ ಸಂಹಾರ ಮಾಡಬೇಕಾಗಿತ್ತು. ರಾವಣನಿಗೆ ಒಂದು ವರ ಇತ್ತು. ಏನು ಆ ವರ ಅಂತಂದರೆ, ನನಗೆ ಮನುಷ್ಯರಿಂದ ಮಾತ್ರವೇ ಮೃತ್ಯು ಬರಲಿ, ಬೇರೆ ಯಾರಿಂದಲೂ ಸಹ ನನಗೆ ಮೃತ್ಯು ಬರಬಾರದು ಅನ್ನುವಂತಹ ಒಂದು ವರ ಇತ್ತು. ಅವನು ತುಂಬ ದೊಡ್ಡ ತಪಸ್ಸನ್ನು ಮಾಡಿದ್ದ. ಅಷ್ಟು ದೊಡ್ಡ ತಪಸ್ಸು, ಕಷ್ಟಪಟ್ಟು, ನಿಜವಾಗಲೂ ಕಷ್ಟಪಟ್ಟು ತಪಸ್ಸು ಮಾಡಿದ. ರಾವಣಾಸುರ ಆದರೂ ಅವನು ತುಂಬ ಕಷ್ಟಪಟ್ಟು ತಪಸ್ಸನ್ನು ಮಾಡಿದ್ದಾನೆ. ಕಷ್ಟಪಟ್ಟಿದ್ದಾನೆ ಅಂತಂದರೆ ಅದಕ್ಕೆ ತಕ್ಕಂತಹ ಫಲವನ್ನು ಕೊಡಲೇಬೇಕು. ಹಾಗಾಗಿ ಅವನಿಗೆ ವರವನ್ನು ಕೊಡಲೇಬೇಕಾಗಿ ಬಂತು. ಅವನು ಏನು ಯೋಚನೆ ಮಾಡಿದ, ಮನುಷ್ಯರು ನನ್ನನ್ನು ಏನು ಮಾಡ್ತಾರೆ, ಅವರ ಹತ್ರ ಇರುವ ಸಾಮರ್ಥ್ಯ ಏನು, ಅವರು ನನ್ನನ್ನೇನು ಮಾಡಲಿಕ್ಕೆ ಸಾಧ್ಯವಿಲ್ಲ, ಆದ್ದರಿಂದ ಅವರಿಂದ ನನಗೆ ಮೃತ್ಯು ಬರಬಾರದು ಅಂತ ಕೇಳಿಕೊಂಡ್ರೆ ಅದೊಂಥರ ನನಗೆ ಅವಮಾನ ಆದ ಹಾಗೆ. ಹಾಗಾಗಿ ನಾನು ಅವರಿಂದ ಅಭಯವನ್ನು ಕೇಳುವುದಿಲ್ಲ ಅಂಥೇಳಿ ಬೇರೆ ಬೇರೆ ಎಲ್ಲರಿಂದಲೂ ಕೇಳಿದೆ. ನನಗೆ ದೇವತೆಗಳಿಂದ ಬರಬಾರದು, ರಾಕ್ಷಸರಿಂದ ಬರಬಾರದು, ಅವರಿಂದ ಬರಬಾರದು, ಇವರಿಂದ ಬರಬಾರದು, ಒಂದು ದೊಡ್ಡ ಪಟ್ಟಿ ಮಾಡ್ಕೊಂಡು ಇಂಥವರಿಂದ ಇಷ್ಟು ಜನರಿಂದ ನನಗೆ ಮೃತ್ಯು ಬರದೇ ಇರುವ ಹಾಗೆ ವರ ಕೊಡಿ ಅಂತ ಕೇಳಿದ. ಆಯಿತು ಅಂತ ಹಾಗೆ ವರವನ್ನು ಕೊಟ್ಟರು. ಆ ವರವನ್ನು ಕೊಟ್ಟವನು ಸಹ ಭಗವಂತನೇ. ಈಗ ಅವನು ಮಾಡಿದಂತಹ ತಪಸ್ಸಿಗೆ ಫಲವಾಗಿ ವರವನ್ನು ಕೊಡಬೇಕಾಗಿ ಬಂತು. ಅದಕ್ಕೆ ಭಗವಂತ ವರವನ್ನು ಕೊಟ್ಟಿದ್ದಾನೆ. ಹಾಗಾಗಿ ಭಗವಂತ ಏನು ಮಾಡಿದ್ದಾನೆ ಅಂತಂದರೆ, ನೇರವಾಗಿ ಹಾಗೇ ಬಂದು ಸಂಹಾರ ಮಾಡದೆ ಮನುಷ್ಯನ ರೂಪದಲ್ಲಿ ಅವತಾರ ಮಾಡಿ ಅವನ ಸಂಹಾರವನ್ನು ಮಾಡಿದ್ದಾನೆ. ಅಂದರೆ ಅವನಿಗೆ ಕೊಟ್ಟಂತಹ ವರಕ್ಕೆ ವಿರೋಧವೂ ಬರಬಾರದು ಮತ್ತು ಅವನ ಸಂಹಾರವೂ ಆಗಬೇಕು. ಅದಕ್ಕಾಗಿ ಭಗವಂತನೇ ಸ್ವಯಂ ಮನುಷ್ಯನ ರೂಪದಲ್ಲಿ ಅವತಾರ ಮಾಡಿ ಆ ರಾವಣ ಸಂಹಾರವನ್ನು ಮಾಡಿದ್ದಾನೆ. ಹೀಗೆ ನರಸಿಂಹನ ಅವತಾರ, ಅವನಿಗೂ ಅದೇ ಥರ ಅವನು ವರ ಕೇಳಿದ. ಹಿರಣ್ಯಕಶಿಪು ಅದೇ ಥರ ವರ ಕೇಳಿದ್ದ, ನನಗೆ ಮನುಷ್ಯರಿಂದ ಬರಬಾರದು, ರಾಕ್ಷಸರಿಂದ ಬರಬಾರದು, ದೇವತೆಗಳಿಂದ ಬರಬಾರದು, ಮನೆ ಒಳಗೆ ಬರಬಾರದು, ಹೊರಗೆ ಬರಬಾರದು, ರಾತ್ರಿ ಬರಬಾರದು, ಹಗಲು ಬರಬಾರದು, ಭೂಮಿ ಮೇಲೆ ಬರಬಾರದು, ಆಕಾಶದಲ್ಲಿ ಬರಬಾರದು. ಹೀಗೆಲ್ಲ ಎಷ್ಟು ಥರ ಸಾಮಾನ್ಯವಾಗಿ ಮೃತ್ಯು ಅನ್ನೋದು ಮನುಷ್ಯನಿಗೆ ಬರುತ್ತೋ ಅದಷ್ಟು ಅವನು ಯೋಚನೆ ಮಾಡಿ ಇಷ್ಟು ಪ್ರಕಾರಗಳಲ್ಲೂ ನನಗೆ ಮೃತ್ಯು ಬರಬಾರದು ಅಂತ ವರವನ್ನು ಕೇಳಿದ್ದ. ಆದರೆ ಅದೆಲ್ಲದಕ್ಕಿಂತ ಮೇಲೆ ಇನ್ನೊಂದು ಹೊಸ ರೀತಿಯಲ್ಲಿ ಭಗವಂತ ಅವತಾರ ಮಾಡಿ ಅವನ ಸಂಹಾರವನ್ನು ಮಾಡಿದ್ದ. ಆ ಯಾವುದಕ್ಕೂ ಸಹ ಅವನ ವರಕ್ಕೆ ತೊಂದರೆ ಬರದೇ ಇರುವ ಹಾಗೆ ಭಗವಂತ ಅವತಾರ ಮಾಡಿ ಹಿರಣ್ಯಕಶಿಪುವಿನ ಸಂಹಾರವನ್ನು ಮಾಡಿದ್ದ ನರಸಿಂಹನ ರೂಪದಲ್ಲಿ. ನರಸಿಂಹಸ್ವಾಮಿ ಅವತಾರ ಮಾಡಿದ್ದ ಯಾವ ಕಾಲದಲ್ಲಿ? ಸಾಯಂಕಾಲದಲ್ಲಿ, ಸಂಧ್ಯಾಕಾಲ. ಸಂಧ್ಯಾಕಾಲ ಅಂತಂದರೆ ಅದು ಹಗಲು ಅಲ್ಲ, ರಾತ್ರಿಯೂ ಅಲ್ಲ. ಅವನು ಸಂಹಾರ ಮಾಡಿದ್ದಲ್ಲಿ ಮನೆ ಹೊಸ್ತಿಲಿನಲ್ಲಿ. ಹೊಸ್ತಿಲು ಅಂತಂದರೆ ಮನೆ ಒಳಗೂ ಅಲ್ಲ, ಅದು ಹೊರಗೂ ಅಲ್ಲ. ಎಲ್ಲಿಟ್ಟುಕೊಂಡು ಸಂಹಾರ ಮಾಡಿ ತನ್ನ ತೊಡೆ ಮೇಲೆ ಕೂರಿಸ್ಕೊಂಡು ತೊಡೆ ಅಂತಂದರೆ ಅದು ನೆಲವೂ ಅಲ್ಲ, ಆಕಾಶವೂ ಅಲ್ಲ. ಹೀಗೆ ಅವನು ಯಾವ ಥರ ವರವನ್ನು ಕೇಳಿದ್ನೋ ಅದಕ್ಕೆ ವಿರೋಧವೂ ಬರದೇ ಇರುವ ಹಾಗೆ ಅವನ ಸಂಹಾರವನ್ನು ಭಗವಂತ ಬೇರೆ ಬೇರೆ ರೂಪಗಳನ್ನು ಧಾರಣೆ ಮಾಡಿ ಮಾಡಿದ್ದ. ಇದೆಲ್ಲ ಯಾಕೆ ಹೇಳಕ್ಕೆ ಬಂದೆ ಅಂತಂದರೆ, ಇದೆಲ್ಲವುದು ಭಗವಂತನ ಅನೇಕ ವಿಧವಾದಂತಹ ರೂಪಗಳು. ಒಬ್ಬನೇ ಪರಮಾತ್ಮ, ಆ ಪರಮಾತ್ಮನಿಗೆ ಅನೇಕ ವಿಧವಾದಂತಹ ರೂಪಗಳು, ನಾಮಗಳು ಇವೆ. ಅಷ್ಟೇ ಹೊರತು ಪರಮಾತ್ಮನಲ್ಲಿ ಯಾವುದೇ ವಿಧವಾದಂತಹ ವ್ಯತ್ಯಾಸವಿಲ್ಲ ಅನ್ನುವಂತಹ ಒಂದು ವಿಷಯವನ್ನು ಶಂಕರ ಭಗವತ್ಪಾದಾಚಾರ್ಯರು ಉಪದೇಶ ಮಾಡಿ, ಆಗಿನ ಕಾಲದಲ್ಲಿ ದೇವರ ಒಂದು ಹೆಸರಿನಲ್ಲಿ ನಮ್ಮ ದೇವರು ದೊಡ್ಡವನು, ನಾನು ಪೂಜೆ ಮಾಡೋ ದೇವರು ದೊಡ್ಡವರು, ನೀನು ಪೂಜೆ ಮಾಡೋ ದೇವರು ಚಿಕ್ಕವರು ಅಂತ ಹೀಗೆಲ್ಲ ಹೇಳ್ಕೊಂಡು ಯಾರ್ಯಾರು ಜಗಳ ಮಾಡ್ಕೊಳ್ತಾ ಇದ್ರೋ ಅವರೆಲ್ಲರಲ್ಲೂ ಶಂಕರರು ನೈಕಮತ್ಯವನ್ನು ಉಂಟು ಮಾಡಿದರು. ನಾನು ಪೂಜೆ ಮಾಡೋ ದೇವರು, ನೀನು ಪೂಜೆ ಮಾಡೋ ದೇವರು ಅಂತ ನೀನು ಹೇಳಕ್ಕೆ ಆಗುವುದಿಲ್ಲ. ಯಾಕಂತಂದರೆ ನಿನ್ನ ದೇವರು ಅವನ ದೇವರು ಇಬ್ಬರು ಒಂದೇ.
ಆ ರೂಪವು ವ್ಯತ್ಯಾಸವಾಗಿದೆ ಹೊರತು ರೂಪವು ಬೇರೆ ಬೇರೆಯಾಗಿದೆ. ನೀನೊಂದು ರೂಪ ಹೇಳ್ತಾ ಇದ್ದೆ, ಅವನೊಂದು ರೂಪ ಹೇಳ್ತಾ ಇದ್ದಾನೆ. ನೀನೊಂದು ಹೆಸರು ಹೇಳ್ತಾ ಇದ್ದೆ, ಅವನೊಂದು ಹೆಸರು ಹೇಳ್ತಾ ಇದ್ದಾನೆ. ಅಷ್ಟೇ ಹೊರತು ವಾಸ್ತವವಾಗಿ ಆ ರೂಪ ಮತ್ತು ಹೆಸರಿನ ಹಿಂದೆ ಇರತಕ್ಕಂತಹ ಭಗವಂತನ ಚೈತನ್ಯ ಒಂದೇ, ಅದರೊಳಗೆ ಯಾವುದೇ ವಿಧವಾದಂತಹ ಭೇದ ಇಲ್ಲ ಅನ್ನುವಂತಹ ಒಂದು ಸತ್ಯಾಂಶವನ್ನು ಎಲ್ಲರಿಗೂ ಸಹ ತಿಳಿಸಿ ಈ ಒಂದು ಅದ್ವೈತ ಸಿದ್ಧಾಂತವನ್ನು ಎಲ್ಲರಿಗೂ ಸಹ ಉಪದೇಶ ಮಾಡಿ ಶಂಕರರು ಎಲ್ಲರಲ್ಲೂ ಒಂದು ಐಕಮತ್ಯವನ್ನು ಉಂಟು ಮಾಡಿದರು. ಅದಕ್ಕೆ ನಾನು ಅನೇಕ ಕಡೆಗಳಲ್ಲಿ ಹೇಳ್ತಾ ಇರ್ತೀನಿ, ನಮ್ಮ ಒಂದು ಸನಾತನ ಧರ್ಮ ಅನ್ನೋದೇನಿದೆಯೋ ಇದು ಒಂದು ಹೂವಿನ ಹಾರ ಇದ್ದ ಹಾಗೆ. ಅನೇಕ ವಿಧವಾದಂತಹ ಹೂವುಗಳು, ಬೇರೆ ಬೇರೆ ಬಣ್ಣಗಳು, ಬೇರೆ ಬೇರೆ ಪರಿಮಳಗಳಿಂದಲೂ ಕೂಡಿರತಕ್ಕಂತಹ ಅನೇಕ ಹೂವುಗಳಿಂದ ಮಾಡಿರತಕ್ಕಂತಹ ಒಂದು ಹಾರ ನಮ್ಮ ಒಂದು ಸನಾತನ ಧರ್ಮ. ಈ ಹಾರದೊಳಗಿರತಕ್ಕಂತಹ ಒಂದೊಂದು ಹೂವು ಯಾವುದು ಅಂತ ಕೇಳಿದರೆ ನಮ್ಮ ಧರ್ಮದಲ್ಲಿರ್ತಕ್ಕಂತಹ ಬೇರೆ ಬೇರೆ ಸಂಪ್ರದಾಯಗಳು, ಪರಂಪರೆಗಳು, ಅನೇಕ ಸಂಪ್ರದಾಯಗಳು, ಅನೇಕ ಪರಂಪರೆಗಳು ಇವೆ ನಮ್ಮ ಸನಾತನ ಧರ್ಮದಲ್ಲಿ. ವಿಷ್ಣುವಿನ ಆರಾಧನೆ ಮಾಡುವವರು, ಶಿವನ ಆರಾಧನೆ ಮಾಡುವವರು, ಹೀಗೆ ಬೇರೆ ಬೇರೆ ರೀತಿಯಂತಹ ಸಂಪ್ರದಾಯಗಳು ಎಲ್ಲ ಇವೆ. ಈ ಎಲ್ಲ ಸಂಪ್ರದಾಯಗಳು, ಪರಂಪರೆಗಳು ಇದೆಲ್ಲವೂ ಸಹ ಆ ಹಾರದೊಳಗಿರತಕ್ಕಂತಹ ಹೂವು ಇದ್ದ ಹಾಗೆ. ಮತ್ತು ಆ ಹಾರದಲ್ಲಿ ಒಂದು ಸೂತ್ರ ಅಂದರೆ ದಾರ, ಒಂದು ದಾರ ಇರಬೇಕು. ದಾರ ಇದ್ದರೆ ಮಾತ್ರ ಈ ಎಲ್ಲ ಹೂಗಳನ್ನು ಕಟ್ಟಲಿಕ್ಕೆ ಸಾಧ್ಯ ಆಗುತ್ತೆ, ಕಟ್ಟಿ ಒಂದು ಮಾಲೆಯಂತೆ ತಯಾರು ಮಾಡಲಿಕ್ಕಾಗುತ್ತೆ. ಆ ಮಾಲೆ, ಆ ಸೂತ್ರ, ಆ ದಾರ ಯಾವುದು ಅಂತಂದರೆ ಅದೇ ಶಂಕರಾಚಾರ್ಯರು ಹೇಳಿದಂತಹ ಅದ್ವೈತ ಸಿದ್ಧಾಂತ. ಆ ಒಂದು ಅದ್ವೈತ ಸಿದ್ಧಾಂತವನ್ನು ಆಧಾರವಾಗಿಟ್ಟುಕೊಂಡು ಎಲ್ಲ ಉಪನಿಷತ್ತುಗಳಲ್ಲೂ, ಪುರಾಣಗಳಲ್ಲೂ, ಪ್ರತಿಪಾದಿತ ಶಾಸ್ತ್ರಗಳಲ್ಲೂ ಪ್ರತಿಪಾದಿತವಾಗಿರತಕ್ಕಂತಹ ಅದ್ವೈತ ಸಿದ್ಧಾಂತವನ್ನು ಇಟ್ಟುಕೊಂಡು ಶಂಕರ ಭಗವತ್ಪಾದಾಚಾರ್ಯರು ಎಲ್ಲ ಪರಂಪರೆಗಳನ್ನು ಸಹ ಒಂದು ಏಕವಾಗಿಸಿ ಒಗ್ಗೂಡಿಸಿ ಅದನ್ನು ಹೂವಿನ ಒಂದು ಮಾಲೆಯಂತೆ ಮಾಡಿದ್ದಾರೆ. ಯಾವಾಗ ಈ ಅದ್ವೈತ ಸಿದ್ಧಾಂತವನ್ನು ನಾವು ಬಿಟ್ಟುಬಿಡ್ತೀವೋ, ಆ ಹೂವಿನ ಹಾರದಿಂದ ದಾರವನ್ನು ತೆಗೆದುಬಿಟ್ರೆ ಏನಾಗುತ್ತೆ, ಎಲ್ಲ ಹೂವು ಉದುರಿ ಹೋಗುತ್ತೆ. ಕೆಲವೊಂದೊಂದು ಬೇರೆ ಬೇರೆಯಾಗಿ ಉದುರಿ ಹೋಗಿಬಿಡುತ್ತೆ, ಒಂದಕ್ಕೊಂದು ಸಂಬಂಧ ಇದ್ದೇ ಉದುರಿ ಹೋಗಿಬಿಡುತ್ತೆ. ಅದೆಲ್ಲವೂ ಒಂದು ಕಡೆ ಸೇರಿಸಿ ಒಂದು ಮಾಲೆಯನ್ನಾಗಿ ಮಾಡಬೇಕು ಅಂತಂದರೆ ಅದಕ್ಕೆ ದಾರ ಅನ್ನೋದು ಅತ್ಯಂತ ಅವಶ್ಯಕ. ಆ ಮಾಲೆಯನ್ನು ತಯಾರು ಮಾಡಿದಾಗ ಮಾತ್ರವೇ ಅದನ್ನು ನಾವು ದೇವರ ಕೊರಳಿಗೆ ಹಾಕಲಿಕ್ಕೆ ಸಾಧ್ಯ ಆಗುತ್ತೆ. ಮಾಲೆಯನ್ನಾಗಿ ಮಾಡದೆ ಹೂವನ್ನು ಹಾಕಿದರೆ ಅದು ನಿಲ್ಲುವುದಿಲ್ಲ, ಅದು ಕೆಳಗೆ ಬೀಳುತ್ತೆ. ಹಾಗೆ ಮಾಲೆಯನ್ನು ತಯಾರು ಮಾಡಬೇಕು ಅಂತಂದರೆ ಸೂತ್ರ ಅನ್ನೋದು ಬೇಕು. ಅದೇ ಇಲ್ಲಿ ಅದ್ವೈತ ಸಿದ್ಧಾಂತ. ಇಂತಹ ಒಂದು ಅದ್ವೈತ ಸಿದ್ಧಾಂತವನ್ನು ಶಂಕರ ಭಗವತ್ಪಾದಾಚಾರ್ಯರು ವಿಶೇಷವಾಗಿ ಉಪನಿಷತ್ತುಗಳಲ್ಲಿ ಪ್ರತಿಪಾದಿತವಾದಂತಹ ಸಿದ್ಧಾಂತವನ್ನು ಉಪದೇಶ ಮಾಡಿ ಸಮಸ್ತ ಹಿಂದೂಗಳಲ್ಲೂ ಒಂದು ಐಕಮತ್ಯವನ್ನು ಉಂಟು ಮಾಡಿ ಎಲ್ಲರೂ ಸಹ ಒಂದು ಐಕಮತ್ಯದಿಂದ ಇರಬೇಕು. ದೇವರ ಹೆಸರಿನಲ್ಲಿ ಅಥವಾ ಈ ಬೇರೆ ಬೇರೆ ಸಂಪ್ರದಾಯಗಳ ಹೆಸರುಗಳಲ್ಲಿ ಜಗಳ ಮಾಡಿಕೊಳ್ಳಬಾರದು. ಎಲ್ಲರೂ ಐಕಮತ್ಯದಿಂದ ಇದ್ದು ನಿಮ್ಮ ನಿಮ್ಮ ಪರಂಪರೆಗಳನ್ನು ಸರಿಯಾಗಿ ಅನುಸರಣೆ ಮಾಡಿ, ಇನ್ನೊಂದು ಪರಂಪರೆಯನ್ನು ಅವಮಾನ ಮಾಡದೆ ಇನ್ನೊಂದು ಪರಂಪರೆಗೆ ಗೌರವವನ್ನು ಕೊಟ್ಟು, ಇನ್ನೊಬ್ಬ ಮನುಷ್ಯನನ್ನು ತುಂಬ ವಿಶೇಷವಾಗಿ ಗೌರವಿಸ್ತಾ, ಯಾರನ್ನೂ ಸಹ ತುಚ್ಛವಾದ ದೃಷ್ಟಿಯಿಂದ ನೋಡದೆ ಇನ್ನೊಬ್ಬರ ಜೊತೆಗೆ ಗೌರವವಾಗಿ ಜೀವನವನ್ನು ನಡೆಸಬೇಕು ಅನ್ನುವಂಥ ಒಂದು ವಿಷಯವನ್ನು ಶಂಕರ ಭಗವತ್ಪಾದಾಚಾರ್ಯರು ಉಪದೇಶ ಮಾಡಿದ್ದಾರೆ. ಮತ್ತು ಎಲ್ಲರೂ ಅವರವರ ಕರ್ತವ್ಯಗಳು, ಪ್ರತಿಯೊಬ್ಬರಿಗೂ ಒಂದೊಂದು ಕರ್ತವ್ಯ ಅಂತ ಇರುತ್ತೆ ಪ್ರಪಂಚದಲ್ಲಿ. ಒಬ್ಬ ಬ್ರಹ್ಮಚಾರಿಯಾಗಿರುವವನು ಅವನೊಂದು ಕರ್ತವ್ಯ, ಒಬ್ಬ ಗೃಹಸ್ಥನಾಗಿರುವವನು ಒಂದು ಕರ್ತವ್ಯ, ಒಬ್ಬ ಸನ್ಯಾಸಿಗಳಾಗಿದ್ದರೆ ಅವನಿಗೊಂದು ಕರ್ತವ್ಯ, ಒಬ್ಬ ವಿದ್ಯಾರ್ಥಿಗೊಂದು ಕರ್ತವ್ಯ, ಒಬ್ಬ ಪುರುಷನಿಗೊಂದು ಕರ್ತವ್ಯ, ಸ್ತ್ರೀಗೊಂದು ಕರ್ತವ್ಯ, ಹೀಗೆ ಒಬ್ಬೊಬ್ಬರಿಗೂ ಒಂದೊಂದಿದೆ. ಬೇರೆ ಬೇರೆ ರೀತಿಯಾದಂತಹ ಕರ್ತವ್ಯಗಳು ಪ್ರತಿಯೊಬ್ಬನಿಗೂ ಇದೆ. ಎಲ್ಲರೂ ಅವರವರ ಕೆಲಸಗಳನ್ನು, ಅವರವರ ಕರ್ತವ್ಯಗಳನ್ನು ಶ್ರದ್ಧೆಯಿಂದ, ಪ್ರಾಮಾಣಿಕತೆಯಿಂದ ಮಾಡಿದರೆ ಮಾತ್ರ ನಾವು ಈ ಸಮಾಜವು ಚೆನ್ನಾಗಿರಲಿಕ್ಕೆ ಸಾಧ್ಯ. ನಮ್ಮ ಶರೀರ ಇದೆ, ಶರೀರದಲ್ಲಿ ಅನೇಕ ವಿಧವಾದಂತಹ ಅಂಗಗಳು ಇವೆ. ಪ್ರತಿಯೊಂದು ಅಂಗಕ್ಕೂ ತನ್ನದೇ ಆಗಿರತಕ್ಕಂತಹ ಒಂದು ಕೆಲಸ ಅನ್ನೋದಿದೆ. ಆಯಾ ಕೆಲಸಗಳನ್ನು ಆಯಾ ನಮ್ಮ ಶರೀರದಲ್ಲಿರ್ತಕ್ಕಂತಹ ಅವಯವಗಳು ಒಂದೊಂದು ಅವಯವು ಮಾಡಿದರೆ ಮಾತ್ರ ಪರಿಪೂರ್ಣವಾದಂತಹ ಒಂದು ಶರೀರ ಅಂತ ಅನಿಸ್ಕೊಳ್ತದೆ. ಯಾವುದಾದ್ರೂ ಒಂದು ಶರೀರ ಅಥವಾ ಒಂದು ಕೈ ಕೆಲಸ ಮಾಡೋದಿಲ್ಲ, ಕಾಲು ಕೆಲಸ ಮಾಡೋದಿಲ್ಲ, ಕಣ್ಣು ಕೆಲಸ ಮಾಡೋದಿಲ್ಲ, ಕಿವಿ ಕೆಲಸ ಮಾಡೋದಿಲ್ಲ ಅಂತಂದರೆ ಅದು ಪರಿಪೂರ್ಣವಾದಂತಹ ಶರೀರ ಅಂತ ಅನಿಸ್ಕೊಳ್ಳೋದಿಲ್ಲ. ಅಲ್ಲೂ ಸಹ ಈ ಕಿವಿ ಅನ್ನೋದು ಕಣ್ಣಿನ ಕೆಲಸ ಮಾಡಲ್ಲ, ಕಣ್ಣು ಕಿವಿ ಕೆಲಸ ಮಾಡೋದಿಲ್ಲ. ಕಣ್ಣು ಕಣ್ಣಿನ ಕೆಲಸ ಮಾಡುತ್ತೆ, ಕಿವಿ ಅದರ ಕೆಲಸ ಮಾಡುತ್ತೆ. ಒಂದೊಂದು ಅವಯವು ತನ್ನ ಕೆಲಸಗಳನ್ನು ಮಾಡ್ತಾ ಇರುತ್ತೆ. ಒಂದೊಂದು ಅವಯವು ತನ್ನ ಕೆಲಸವನ್ನು ಮಾಡಿದಾಗ ಆಗ ಇಡೀ ಶರೀರವು ಯಾವುದಾದ್ರೂ ಒಂದು ಸರಿಯಾದ ಕೆಲಸವನ್ನು ಮಾಡಿ ಒಳ್ಳೆಯ ರೀತಿಯಲ್ಲಿ ಎಲ್ಲವನ್ನು ಮಾಡಲಿಕ್ಕೆ ಸಾಧ್ಯ ಆಗುತ್ತೆ. ಅದೇ ರೀತಿಯಾಗಿ ಪ್ರಪಂಚದಲ್ಲಿ ಪ್ರತಿಯೊಬ್ಬರಿಗೂ ಒಂದೊಂದು ಕರ್ತವ್ಯ ಅನ್ನೋದು ಇರುತ್ತೆ. ಅದು ಧಾರ್ಮಿಕವಾಗಿಯೂ ಇರ್ಬೋದು, ಲೌಕಿಕವಾಗಿಯೂ ಇರ್ಬೋದು. ಒಂದು ಸಂಸ್ಥೆ, ಉದಾಹರಣೆಗೆ ಒಂದು ಸಂಸ್ಥೆಯನ್ನು ತಗೊಂಡ್ರೆ ಸಂಸ್ಥೆಯಲ್ಲಿ ಎಲ್ಲರಿಗೂ ಒಂದೊಂದು ಕರ್ತವ್ಯ ಅನ್ನೋದು ಇರುತ್ತೆ. ಅವರೆಲ್ಲರೂ ಅವರ ಕರ್ತವ್ಯವನ್ನು ಚೆನ್ನಾಗಿ ನಿರ್ವಹಣೆ ಮಾಡಿದರೆ ಮಾತ್ರ ಸಂಸ್ಥೆ ಅನ್ನೋದು ಉತ್ತಮವಾಗಿ ನಡೆಯಲಿಕ್ಕೆ ಸಾಧ್ಯವಾಗುತ್ತೆ.
ಇಲ್ಲಿ ಆ ಸಂಸ್ಥೆಯಲ್ಲಿರತಕ್ಕಂತಹ 2-3 ವಿಭಾಗಗಳನ್ನು ಮಾಡಿ ಸಂಸ್ಥೆಗಳನ್ನು ನಡೆಸಬೇಕಾಗುತ್ತೆ. ಯಾಕಂದರೆ ಸಂಸ್ಥೆಯಲ್ಲಿ ಒಬ್ಬ ಅಧಿಕಾರಿ ಅಂತ ಇರ್ತಾನೆ, ಉಳಿದವರು ಅವನ ಕೆಳಗೆ ಕೆಲಸ ಮಾಡಬೇಕು, ಅವನು ಹೇಳಿದಂಗೆ ಇವನು ಮಾಡಬೇಕು, ಇವರು ಅವನಿಗೆ ಕೆಲಸ ಮಾಡಿಕೊಡಬೇಕು. ಈ ವ್ಯವಸ್ಥೆಯನ್ನೆಲ್ಲ ಮಾಡಿದ ಯಾತಕ್ಕಾಗಿ ಅಂತಂದರೆ ಅಲ್ಲಿ ಸಂಸ್ಥೆಯಲ್ಲಿರೋರನ್ನೆಲ್ಲ ಬೇರೆ ಮಾಡಿ ಒಬ್ಬೊಬ್ಬರಿಗೂ ಜಗಳ ಉಂಟು ಮಾಡಲಿಕ್ಕಲ್ಲ, ಒಂದು ವ್ಯವಸ್ಥೆಗೋಸ್ಕರ. ಎಲ್ಲರೂ ಸಂಸ್ಥೆಯಲ್ಲಿ ಅಧಿಕಾರಿಗಳೇ ಆಗಿಬಿಟ್ಟಿದ್ದಾರೆ, ಅಥವಾ ಅಧಿಕಾರಿ ಅನ್ನೋವನೇ ಯಾರೂ ಇಲ್ಲ. ಈ ಎರಡು ರೀತಿಯಾಗಿದ್ದರೂ ಸಮಸ್ಯೆನೇ. ಎಲ್ಲರೂ ಅಧಿಕಾರಿಗಳೇ ಅಂತಾದರೂ ಸಮಸ್ಯೆನೇ, ಅಥವಾ ಇಲ್ಲಿ ಎಲ್ಲರಿಗೂ ಒಬ್ಬ ನಾಯಕ ಅಂತ ಇಲ್ಲವೇ ಇಲ್ಲ, ಎಲ್ಲರೂ ಅವರವ್ರ ಇಷ್ಟ ಬಂದಿದ್ದು ಮಾಡ್ತಾರೆ ಅಂತ ಆಗಿಬಿಟ್ರೆ ಅದು ಸಮಸ್ಯೆ. ಒಬ್ಬ ನಾಯಕ ಅಂತ ಇರಬೇಕು, ಮತ್ತು ಉಳಿದವರು ಒಂದೊಂದು ಕ್ರಮೇಣ ಒಂದು ವ್ಯವಸ್ಥಿತವಾಗಿ ಮಾಡಿದರೆ ಆಗ ಸಂಸ್ಥೆಯನ್ನು ಚೆನ್ನಾಗಿ ನಡೆಯುತ್ತೆ. ಒಬ್ಬೊಬ್ಬರು ಪರಸ್ಪರ ಸಹಕಾರವಾಗಿ ಆ ಸಂಸ್ಥೆಯನ್ನು ನಡೆಸಿದರೆ ಆಗ ಸಂಸ್ಥೆಯು ಚೆನ್ನಾಗಿರುತ್ತೆ. ಅದೇ ರೀತಿಯಾಗಿ ಈ ಪ್ರಪಂಚದಲ್ಲಿರ್ತಕ್ಕಂತಹ ಪ್ರತಿಯೊಬ್ಬರಿಗೂ ಧಾರ್ಮಿಕವಾಗಿರ್ಬೋದು, ಲೌಕಿಕವಾಗಿರ್ಬೋದು, ಒಂದೊಂದು ರೀತಿಯಾದಂತಹ ಕರ್ತವ್ಯ ಅನ್ನೋದಿದೆ. ಎಲ್ಲರೂ ಅವರವರ ಕರ್ತವ್ಯಗಳನ್ನು ಸರಿಯಾಗಿ ನಿರ್ವಹಣೆ ಮಾಡಬೇಕು. ತಮ್ಮ ತಮ್ಮ ಕರ್ತವ್ಯಗಳನ್ನು ಚೆನ್ನಾಗಿ ಆಚರಣೆ ಮಾಡಿ ಕೃತಾರ್ಥರಾಗಬೇಕು. ಈ ರೀತಿಯಾದಂತಹ ಒಂದು ವ್ಯವಸ್ಥೆಯನ್ನು, ಒಂದು ನಿಯಮಾವಳಿಯನ್ನು ನಮ್ಮ ಒಂದು ಧರ್ಮವು ಹೇಳ್ತಾ ಇದೆ. ಇಂತಹ ಒಂದು ವಿಶೇಷವಾದಂತಹ ನಿಯಮಾವಳಿಯಿಂದ ನಮ್ಮ ಸನಾತನ ಧರ್ಮವು ಇರುವುದರಿಂದಲೇ ಇದು ಅನಾದಿ ಕಾಲದಿಂದ ಆಚರಣೆಯಲ್ಲಿದೆ. ಯಾವತ್ತೋ ಒಂದು ದಿವಸ ಹುಟ್ಕೊಂಡು ಬಂದಿದ್ದಲ್ಲ, ಯಾವುದೋ ಇಷ್ಟು ವರ್ಷಗಳ ಹಿಂದೆ ಇದು ಹುಟ್ಟಿದ್ದು ಅಂತ ಹೇಳಲಿಕ್ಕಾಗುವುದಿಲ್ಲ. ಇದು ಅನಾದಿ ಕಾಲದಿಂದ ಬಂದಿರತಕ್ಕಂತಹ ಒಂದು ಧರ್ಮ. ಇಷ್ಟು ಅನಾದಿ ಕಾಲದಿಂದ ಇದರ ಮೇಲೆ ಇಷ್ಟೆಲ್ಲ ಆಕ್ರಮಣಗಳು ಇಷ್ಟೆಲ್ಲ ನಡೆದರೂ ಸಹ ನಮಗೆ ಗೊತ್ತಿರುವ ಹಾಗೆ ಎಷ್ಟು ಸಲ ಆಕ್ರಮಣ ಆಗಿದೆ, ಇದರ ಮೇಲೆ ಆಗ್ತಾ ಇದೆ. ಇಷ್ಟು ಸಲ ಈ ಆಕ್ರಮಣಗಳಾದರೂ ಸಹ ಇವತ್ತಿಗೂ ಇದು ದೃಢವಾಗಿ ಇದೆ ಅಂತಂದರೆ ಅದಕ್ಕೆ ಕಾರಣ ಈ ಒಂದು ಧರ್ಮವು ಅಷ್ಟು ಶ್ರೇಷ್ಠವಾದದ್ದು. ಇಂತಹ ಒಂದು ನಿಯಮ ನಾವೆಲ್ಲರೂ ಸಹ ಹಿಂದಿನ ಕಾಲದಿಂದ ಇಂತಹ ನಮ್ಮ ಹಿರಿಯರು ನಮಗೆ ತೋರಿಸಿದ್ದಾರೆ. ಇಂತಹ ಒಂದು ವಿಶಿಷ್ಟವಾದಂತಹ ನಿಯಮಾವಳಿಯಿಂದ ನಾವು ಈ ಧರ್ಮಾಚರಣೆ ಮಾಡ್ತಾ ಇರುವುದರಿಂದಲೇ ಇದಕ್ಕೆ ಇಷ್ಟೊಂದು ಶ್ರೇಷ್ಠತೆ ಇದೆ. ಇವತ್ತಿಗೂ ಸಹ ಇಷ್ಟು ದೃಢವಾಗಿ ಈ ಒಂದು ಧರ್ಮವು ಈ ಪ್ರಪಂಚದಲ್ಲಿ ಇದೆ. ಹಾಗಾಗಿ ನಮ್ಮ ಒಂದು ಸನಾತನ ಧರ್ಮದವನ್ನು, ಈ ಸನಾತನ ಹಿಂದೂ ಧರ್ಮದ ಮೇಲೆ ವಿಶೇಷವಾದಂತಹ ಒಂದು ಶ್ರದ್ಧೆಯನ್ನು ಹೊಂದಿ ಇದರ ಆಚರಣೆಯನ್ನು ಮಾಡಬೇಕು. ಒಂದು ವಿಷಯ ಹೇಳಬೇಕು ಅಂತಂದರೆ, ಲೌಕಿಕವಾಗಿ ನಾವು ಏನೇನು ಕೆಲಸಗಳು ಮಾಡ್ತೀವೋ ನಮ್ಮ ಜೀವನದಲ್ಲಿ ಲೌಕಿಕವಾದಂತಹ ಕೆಲಸಗಳನ್ನು ಮಾಡ್ತೀವಿ, ಧಾರ್ಮಿಕವಾದಂತಹ ಕೆಲಸಗಳು ಅಂತ 2 ರೀತಿಯ ಕೆಲಸಗಳಿವೆ. ಈ ಲೌಕಿಕವಾದಂತಹ ಕೆಲಸಗಳ ಒಂದು ಫಲ, ಲೌಕಿಕವಾದಂತಹ ಕೆಲಸಗಳು ಅಂತಂದ್ರೇನು? ಶಾಲೆಗೆ ಹೋಗುವುದು, ವಿದ್ಯಾಭ್ಯಾಸ ಮಾಡುವುದು, ಕಾಲೇಜಿಗೆ ಹೋಗುವುದು, ವಿದ್ಯಾಭ್ಯಾಸ ಮಾಡುವುದು, ನಂತರ ಒಂದು ಕೆಲಸ ಪಡ್ಕೊಳ್ಳುವುದು, ಕೆಲಸವನ್ನು ನೌಕರಿಗೆ ಹೋಗುವುದು, ಸಂಪಾದನೆ ಮಾಡುವುದು, ಮನೆ ಕಟ್ಟಿಕೊಳ್ಳುವುದು ಇತ್ಯಾದಿಗಳೆಲ್ಲ. ಮತ್ತು ಮನೆಯಲ್ಲಿರ್ತಕ್ಕಂತಹ ಜವಾಬ್ದಾರಿಗಳು ಅದನ್ನೆಲ್ಲ ನಿರ್ವಹಿಸುವುದು ಅದೆಲ್ಲ. ಅಥವಾ ಏನಾದರೂ ಒಂದು ವ್ಯಾಪಾರ ಮಾಡುವುದು, ಅದನ್ನು ಚೆನ್ನಾಗಿ ಬೆಳೆಸುವುದು, ಅದರಲ್ಲಿ ಇತ್ಯಾದಿ ಕಾರ್ಯಗಳೆಲ್ಲ. ಇದೆಲ್ಲ ಲೌಕಿಕವಾಗಿ ಮಾಡುವಂತಹ ಕೆಲಸಗಳು. ಧಾರ್ಮಿಕವಾದಂತಹ ಕೆಲಸಗಳು ಅಂತಂದರೆ ಭಗವಂತನ ಆರಾಧನೆ ಮಾಡುವುದು, ಇನ್ನೊಬ್ಬರಿಗೆ ಉಪಕಾರ ಮಾಡುವುದು, ಇದೆಲ್ಲವೂ ಧಾರ್ಮಿಕವಾದಂತಹ ಕೆಲಸಗಳು. ಇಲ್ಲಿ ಈ ಎಲ್ಲ ಕೆಲಸಗಳಲ್ಲೂ ಲೌಕಿಕವಾದಂತಹ ಕೆಲಸಗಳು ಏನಿವೆಯೋ ಇವುಗಳ ಒಂದು ಫಲ ನಾವು ಈ ಶರೀರದಲ್ಲಿರುವ ತನಕ ಮಾತ್ರ. ಲೌಕಿಕವಾಗಿ ನಾವು ಏನು ವಿದ್ಯಾಭ್ಯಾಸ ಮಾಡ್ತೀವೋ, ಏನು ಸಂಪಾದನೆ ಮಾಡ್ತೀವೋ, ಏನೇನು ಮಾಡ್ತೀವೋ ಇದೆಲ್ಲದರ ಫಲ ಎಲ್ಲಿ ತನಕ ನಮಗೆ ಸಿಗುತ್ತೆ? ನಾವು ಈ ಶರೀರದಲ್ಲಿರೋ ತನಕ ನಮಗೆ ಸಿಗುತ್ತೆ. ಲೌಕಿಕ ಜೀವನದಲ್ಲಿ ವಿದ್ಯಾಭ್ಯಾಸ ಮಾಡಿ ನಾವು ಏನೇನು ಡಿಗ್ರಿಗಳು, ಏನೇನು ಸಂಪಾದನೆ ಮಾಡಿದ್ದೀವೋ, ಅಥವಾ ಕೆಲಸ ಇತ್ಯಾದಿಗಳನ್ನು ಮಾಡಿ ಏನೇನು ನಾವು ಸಂಪಾದನೆ ಮಾಡಿದ್ದೀವೋ ಅದೆಲ್ಲವೂ ಸಹ ನಾವು ಈ ಶರೀರದಲ್ಲಿರುವ ತನಕ ಮಾತ್ರವೇ ನಮ್ಮ ಜೊತೆಗೆ ಇರುತ್ತೆ. ಆ ನಂತರ ಇದನ್ನು ಯಾವುದನ್ನು ಸಹ ನಮ್ಮ ಜೊತೆಗೆ ನಾವು ತಗೊಂಡು ಹೋಗಲಿಕ್ಕೆ ಸಾಧ್ಯವಿಲ್ಲ. ಆದರೆ ಈ ಧಾರ್ಮಿಕವಾದಂತಹ ಆಚರಣೆಗಳು ಏನಿವೆಯೋ ಇವುಗಳ ಒಂದು ಫಲ ಬರೀ ಈ ಒಂದು ಜನ್ಮಕ್ಕೆ ಮುಗಿಯುವುದಿಲ್ಲ. ಈ ಧರ್ಮಾಚರಣೆಯಲ್ಲಿ ನಾವು ಏನೇನು ಪುಣ್ಯವನ್ನು ಸಂಪಾದನೆ ಮಾಡಿದ್ದೀವೋ ಆ ಪುಣ್ಯವು ಯಾವಾಗಲೂ ನಮ್ಮ ಜೊತೆಗಿರುತ್ತೆ. ನಾವು ಎಲ್ಲಿಗೆ ಹೋದರೂ ಸಹ ಆ ಪುಣ್ಯವು ನಮ್ಮ ಜೊತೆಗೆ ಬರುತ್ತೆ. ಇಲ್ಲಿಂದ ನಾವು ಮುಂದಿನ ಲೋಕಕ್ಕೆ ಹೋದಾಗ, ಮುಂದಿನ ಜನ್ಮಕ್ಕೂ ಹೋದಾಗಲೂ ಇದರ ಒಂದು ಫಲ ಅನ್ನೋದು ನಮಗೆ ಸಿಗುತ್ತೆ. ಹಾಗಾಗಿ ಅಲ್ಲಿಗೇನಾಯಿತು, ನಾವು ಜೀವನ ನಡೆಸಲಿಕ್ಕೆ ಲೌಕಿಕವಾದಂತಹ ಕೆಲಸಗಳಲ್ಲ, ಈ ಜೀವನವನ್ನು ಸಾರ್ಥಕ ಮಾಡಿಕೊಳ್ಳಲಿಕ್ಕೆ ಧಾರ್ಮಿಕವಾದಂತಹ ಕೆಲಸಗಳು. ಈ ಒಂದು ವಿಷಯವನ್ನು ನಾವು ಸರಿಯಾಗಿ ತಿಳ್ಕೊಂಡು ಲೌಕಿಕವಾದಂತಹ ಜವಾಬ್ದಾರಿಗಳು, ಕೆಲಸಗಳು ಮತ್ತು ಅದರ ಜೊತೆಗೆ ಧಾರ್ಮಿಕವಾದಂತಹ ಆಚರಣೆಗಳಿಗೂ ಸಹ
ನಾವು ಪ್ರಾಧಾನ್ಯವನ್ನು ಕೊಡಬೇಕು. ಯಾಕಂತಂದರೆ ಈಗ ಹೇಳಿದ ಹಾಗೆ ಇದರ ಫಲ ಬರೀ ಯಾವುದೋ ಸ್ವಲ್ಪ ಕಾಲಕ್ಕೆ ಮುಗಿಯುವುದಿಲ್ಲ, ದೀರ್ಘಕಾಲಿಕವಾದಂತಹ ಒಂದು ಫಲ ಇದಕ್ಕೆ ಇದೆ. ಇಲ್ಲಿ ಪುನಃ ಕೆಲವರಿಗೆ ಒಂದು ಪ್ರಶ್ನೆ ಬರುತ್ತೆ, ಏನು ಮುಂದಿನ ಜನ್ಮ ಹಿಂದಿನ ಜನ್ಮ ಇದೆಲ್ಲ ಎಲ್ಲಿದೆ, ಈ ಥರದ್ದೆಲ್ಲ ಉಂಟಾ? ನಾವೇನು ನೋಡ್ತಿದ್ದೀವೋ ಇದು ಉಂಟು. ಏನು ಈಗ ನೋಡ್ತಾ ಇದ್ದೀವಿ, ಈ ಒಂದು ಜನ್ಮ ಇದೆ, ಏನೋ ಒಂದು ಶರೀರ ಬಂದಿದೆ, ಒಂದು ಹೆಸರು, ನಮಗೊಂದು ಹೆಸರು, ನಮ್ಮದೊಂದು ಕುಟುಂಬ, ನಮ್ಮದೊಂದು ಪರಿವಾರ, ನಮ್ಮದೊಂದು ವಿದ್ಯಾಭ್ಯಾಸ, ನಮ್ಮದೊಂದು ಕೆಲಸ, ಇದೆಲ್ಲ ಹೌದು. ಈ ಹಿಂದಿನ ಜನ್ಮ ಮುಂದಿನ ಜನ್ಮ ಇದೆಲ್ಲ ಇದೆ ಅಂತ ಹೆಂಗೆ ಹೇಳೋದು? ಅದನ್ನು ನೋಡಿದವರು ಯಾರೂ ನಮಗೆ ಹೇಳುವುದಿಲ್ಲ, ನಾವು ಅದನ್ನು ನೋಡೋಕ್ಕಾಗುವುದಿಲ್ಲ. ಇಂಥದ್ದೆಲ್ಲ ಇದೆ ಇದೆ ಅಂತಂದರೆ ನಾವು ಹೆಂಗೆ ನಂಬೋದು ಅಂತ ಕೆಲವರಿಗೆ ಒಂದು ಪ್ರಶ್ನೆ ಬರುತ್ತೆ. ಪ್ರಜಾವಾರ್ತೆ, ಇದು ಕನ್ನಡಿಗರ ವಾರ್ತೆ.